ಕೋಲಾರದಲ್ಲಿ ಕೊನೆಗೂ ಸಿಕ್ಕಿಬಿದ್ದ ಕೇಬಲ್ ಕಳ್ಳರು, ಗ್ರಾಮದ ಜನರ ಕೈಗೆ ರೆಡ್ ಹ್ಯಾಂಡ್ ಸಿಕ್ಕಿಬಿದ್ದ ಚೋರರು. ಸುಮಾರು ದಿನಗಳಿಂದ ಕೋಲಾರದಲ್ಲಿ ಕೇಬಲ್ ಕಳ್ಳರ ಹಾವಳಿ ಹೆಚ್ಚಾಗಿತ್ತು ಕಣ್ರಿ. ಅದರಲ್ಲೂ ಇಲ್ಲಿನ ದೊಡ್ಡ ಹಸನಾಳ ಗ್ರಾಮದಲ್ಲಿ ಕೇಬಲ್ ಕಳ್ಳರು ಪ್ರತಿ ಬಾರಿಯೂ ನೀರಿನ ಪಂಪ್ಸೆಟ್ ಹಾಗೂ ಮೋಟಾರುಗಳಿಗೆ ಹಾಕಿದ ಕೇಬಲ್ಗಳನ್ನ ಕದ್ಕೊಂಡು ಹೋಗ್ತಿದ್ರು. ಆದ್ರೆ ಈ ಬಾರಿ ಕೇಬಲ್ ಕದಿಯಬೇಕಾದ್ರೆ ಸರಿಯಾಗಿಯೇ ತಗಲಾಕೊಂಡಿದ್ದಾರೆ ನೋಡಿ. ಕೋಲಾರ ತಾಲೂಕಾ ದೊಡ್ಡ ಹಸನಾಳ ಗ್ರಾಮದ ಜನರು ಬಹಳಷ್ಟು ದಿನಗಳಿಂದ ಹೊಂಚು ಹಾಕಿ ಕಳ್ಳರಿಗೆ ಕಾಯ್ತಾ ಇದ್ರು. ಯಾರು ನಮ್ಮ ಮೋಟಾರ್ಗಳ ಕೇಬಲ್ ಕತ್ಕೊಂಡು ಹೋಗ್ತಿರ್ಬೋದೆಂದು ಪ್ರಶ್ನೆ ಮಾಡ್ತಾ ಇದ್ರು. ಆದ್ರೆ ಕಳ್ಳರು ಯಾರು ಅನ್ನೋದು ಗೊತ್ತಾಗಿರ್ಲಿಲ್ಲ. ಆದ್ರೆ ಕೇಬಲ್ ಕಳ್ಳರು ಸರಿಯಾಗಿ ಗ್ರಾಮಸ್ಥರ ಕೈಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಕೇಬಲ್ ಕಳ್ಳರನ್ನ ಪೊಲೀಸರಿಗೆ ಒಪ್ಪಿಸಿದ ಜನ ಕೋಲಾರದ ಗಾಂಧಿನಗರ ನಿವಾಸಿಗಳಿಂದ ಈ ಕೃತ್ಯ. ಕೋಲಾರದ ಗಾಂಧಿನಗರದ ಚೇತನ್ ಮತ್ತು ಸುದೀಪ್ ಕೇಬಲ್ ಕದಿಯುತ್ತಿದ್ರು ಕಣ್ರಿ. ಇವರು ಕೋಲಾರದ ಬೇರೆ ಬೇರೆ ಗ್ರಾಮಕ್ಕೆ ತೆರಳಿ ಬೋರ್ವೆಲ್ಗೆ ಹಚ್ಚಿದ ಕೇಬಲ್ ಕದ್ದು ಪರಾರಿಯಾಗ್ಬಿಡ್ತಿದ್ರು. ಆದ್ರೆ ಇದೇ ಮೊದಲ ಬಾರಿಗೆ ಗ್ರಾಮಸ್ಥರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿದ್ದಾರೆ. ಸದ್ಯ ಇಬ್ರು ಕಳ್ಳರನ್ನ ಹಿಡಿದು ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಗ್ರಾಮಸ್ಥರು ಒಪ್ಪಿಸಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಕೋಲಾರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.